ಆದಂಥ ಬಸವನಗೌಡ ಯತ್ನಾಳ್ ಒಬ್ಬ ಶಾಸಕ ಯಾವ ಜಾತಿಯಿಂದ ಯಾವ ಮತವನ್ನು ತಗೊಂಡು ಇವತ್ತಿಗೆ ಶಾಸಕ ಆಗ್ಯಾನನ್ನೋದು ಇವತ್ತಿಗೆ ಅವನಿಗೆ ನೆನಪಿಲ್ಲ. ಆದರೆ ಇವತ್ತಿಗೆ ದಲಿತರಿಗೆ ಸ್ವತಂತ್ರ ಇಲ್ಲ ಅಂತೇಳಿ ಅವನು ಮಾತಾಡ್ತಾ ಇರೋದು ಸರಿಯಲ್ಲ. ನೀನು ದಲಿತರು ಏನಂತ ನೀನು ತಿಳ್ಕೊಂಡು ಮಾತಾಡ್ತೀಯ ಅನ್ನೋದು ನಿನ್ನಲ್ಲಿ ನೀ ಅರಿವು ಇಟ್ಕೊಂಡು ಇನ್ನು ಮುಂದೆ ಈ ರಾಜ್ಯದಲ್ಲಿ ಎಚ್ಚರಿಕೆಯಿಂದ ತಿರುಗಾಡಿದರೆ ಮಾತ್ರ ನಿನಗೆ ದಲಿತರು ನಾವು ಸ್ವಾಗತವನ್ನು ಮಾಡ್ತೀವಿ. ನೀನು ದಲಿತರು ಏನು ಇನ್ನೂ ಭಾಳ ಹಿಂದುಳಿದ ದಲಿತರಂತೇಳಿ ತಿಳ್ಕೊಂಡು ನೀನೇನಾರ ಒಂಟೆ ಅಂದ್ರೆ ನಿನ್ನ ಪರಿಣಾಮ ನೀನೇ ಉಂತೀಯ. ನೀನು ಈ ಭಾಳ ಎಚ್ಚರದಿಂದ ಈ ರಾಜ್ಯದಲ್ಲಿ ಒಬ್ಬ ಶಾಸಕನಾಗಿ ನೀನು ಸಂವಿಧಾನ ಓದಿ ಇವತ್ತು ಬಾಬಾ ಸಾಹೇಬರ ಸಂವಿಧಾನನ ನೀನು ದೂರಿಟ್ಟು ಇವು ಬಸವಣ್ಣರ ತತ್ವ ಸಿದ್ಧಾಂತವನ್ನು ದೂರಿಟ್ಟು ನೀ ಮಾತಾಡ್ತೆ ಅಂದರೆ ನೀ ಮನುಷ್ಯನಲ್ಲ, ನೀನು ರಾಕ್ಷಸ ಅಂತೇಳಿ ಇವತ್ತಿಗೆ ಈ ಗಂಡಗವಸವಾಗಿ ಹೇಳ್ತೀನಿ. ನಿನ್ನಲ್ಲಿ ತಾಕತ್ತು ತಮ್ಮಿದ್ರೆ ದಲಿತರು ಇರೋದು ಇನ್ನು ಮ್ಯಾಕೆ ನೀ ಮಾತಾಡೋದು ತೆಗೆದು ನಿನ್ನ ಬಾಳೆ ನೆಟ್ಟಗಾಗುತ್ತಾ. ಇಲ್ಲಾಂದರೆ ದಲಿತರು ಏನನ್ನೋದು ಈ ರಾಜ್ಯದಲ್ಲ ಈ ದೇಶದಲ್ಲೇ ನಾವು ನಿನಗೆ ಭಾಳ ಎಚ್ಚರಿಕೆಯಿಂದ ಕೊಡಬೇಕಾಗುತ್ತಾ. ಯತ್ನಾಳ್ ಭಾಳ ಎಚ್ಚರದಿಂದ ಇರಬೇಕು. बहुत सोच के चलना, समझ के चलना. ये देश तेरा बाप का नहीं. ಈ ದಲಿತರು ಮನುಷ್ಯರು ರಾಕ್ಷಸರಲ್ಲ. ನಾವು ಬಸವ ಸಿದ್ಧಾಂತ ಏನು ಅಂಬೇಡ್ಕರ್ ಸಂವಿಧಾನ ಪ್ರಕಾರ ನಡೆದಂಥ ದಲಿತರು, ಈ ಭೂಮಿ ಒಡೆಯರು ನಾವು ದಲಿತರು ಅನ್ನೋದು ಮರಿಬೇಡ. ನೀ ಭಾಳ ಎಚ್ಚರದಿಂದ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ನಡೆಯೋದು ಕಲಿಬೇಕಂತೇಳಿ ಈ ಮೂಲಕ ನಾನು ಸಿದ್ದಪ್ಪ ಮಾದಾರ್ ಅಂತೇಳಿ ಹೇಳ್ತೀನಿ. ಎಚ್ಚರದಿಂದ ಇರೋನಿ ಇಷ್ಟೇ. ಎಲ್ಲರಿಗೂ ತಿಳಿಸುವ ವಿಷಯವೇನೆಂದರೆ ಬಿಜಾಪುರ ಜಿಲ್ಲೆಯ ಬಿಜಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ದಲಿತ ಮಹಿಳೆ ಬಗ್ಗೆ ಅವಹೇಳನಕರವಾಗಿ ಮಾತಾಡಿದ ಸಲುವಾಗಿ ಅವರ ನಿಲುವನ್ನು ನಾವು ದಲಿತ ಸಮುದಾಯದವರು ಖಂಡಿಸ್ತಾ ಇದ್ದೀವಿ. ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಿಕ್ಕೆ ಮುಂದೆ ಆಗದ ಹಾಗೆ ನೋಡಿಕೊಳ್ಳಲಿಕ್ಕೆ ನಾವು ಈಗ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ. ಅದರ ಜೊತೆಗೆ ಇಲ್ಲಿಗೆ ಬಂದರೆ ಅವರಿಗೆ ಪರ್ಮಿಷನ್ ಕೊಡಬಾರ್ದು, ಒಂದು ವೇಳೆ ಕೊಟ್ಟರೆ ನಾವು ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂತ ಅದನ್ನು ಕೂಡ ಹೇಳಿದ್ದೇವೆ. ದಯವಿಟ್ಟು ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ತೀನಿ ಸರ್ಕಾರಕ್ಕೆ. ಅವರನ್ನ ಏನು ಸಂವಿಧಾನ ರೀತಿಯಿಂದ ಪ್ರಮಾಣ ವಚನ ಸ್ವೀಕರಿಸಿ ಶಾಸಕರಾಗಿದ್ದಾರೆ, ಅವರೊಬ್ಬರ ಜವಾಬ್ದಾರಿಯುತ ವ್ಯಕ್ತಿಯಾಗೂ ಕೂಡ ಈ ರೀತಿ ಮಾತಾಡೋದನ್ನು ಇನ್ನು ಮೇಲೆ ನಿಲ್ಲಿಸ್ತಿದ್ರೆ ನಾವು ಉಗ್ರ ಹೋರಾಟ ಮಾಡಲಿಕ್ಕೆ ಮುಂದಾಗಬೇಕಾಗುತ್ತಂತ ಈ ಇದು ಮುಖಾಂತರ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಜೈ ಭೀಮನ ವಂದನೆ. ವಿಷಯ ಏನಪ್ಪ ಅಂದ್ರೆ ನಿಮಗಾಗಲೇ ಗೊತ್ತಿರುವ ಹಾಗೆ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ದಲಿತ ಮಹಿಳೆಯರ ಬಗ್ಗೆ ಮಾತನಾಡಿದ್ದು ಅದರ ಸಂಬಂಧ ಖಂಡಿಸ್ತೀನಿ ಆ ಮಾತನ್ನು. ಯಾಕಪ್ಪ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತ ಮಹಿಳೆಯರಿಗೆ ಹಲವಾರು ಎಲ್ಲ ಅವಕಾಶವನ್ನು ಕೊಟ್ಬಿಟ್ಟಾರ. ಅವರು ಎಲ್ಲ ಹಕ್ಕು ಬಾಧ್ಯತೆಗಳನ್ನು ಕೊಟ್ಟಾರವರು. ಇವರೇನು ಹೊಸದಾಗಿ ಕೊಡೋದು, ಆ ದೇವ್ರ ಮೇಲೆ ಹೂವು ಏರಿಸೋದಿಲ್ಲ, ಈ ದೇವರು ಇದೇನು ಬೇಡ. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತ ಮಹಿಳೆಯರಿಗೆ ಅಷ್ಟೇ ಅಲ್ಲ, ಎಲ್ಲ ಮಹಿಳೆಯರಿಗೂ ಎಲ್ಲವಾದ ಸಮಾನವಾದ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಇವ್ರು ಹೇಳಿದ್ದನ್ನು ನಾವು ಖಂಡಿಸ್ತೀವಿ. ಸರಳ ಈ ಒಂದು ಮಾತಿಗೆ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಕ್ಷಮೆ ಕೇಳ್ಬೇಕಂತ ನಾನು ಈ ಮೂಲಕ ತಿಳಿಸ್ತೀನಿ. ಇಲ್ಲಪ್ಪ ಅದಂದ್ರೆ ನಾವು ಉಗ್ರವಾದ ಕ್ರಮವನ್ನು ಕೈಗೊಳ್ತೀವಿ, ಸಂಘಟನೆ ಮಾಡ್ತೀವಿ. ಭೀಮ್ ಆರ್ಮಿಲಿಂದ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳ್ತೀವಿ. ಅದಕ್ಕೆ ಬಸವರಾಜ್ ಯತ್ನಾಳ್ ಅವರೇ ನೀವು ಕ್ಷಮೆ ಕೇಳಲೇಬೇಕು ನೀವು ಈ ವಿಷಯಕ್ಕೆ. ಇಷ್ಟು ಹೇಳಿ ನಾನು ಮಾತು ತಿಳಿಸ್ತೀನಿ. ಮಾನ್ಯ ತಹಶೀಲ್ದಾರ್ ಕರ್ನಾಟಕ ಸರ್ಕಾರ ರಾಜ್ಯ ಇವರಿಗೆ ಮಾನ್ಯರೇ, ವಿಷಯ ಬಿಜಾಪುರ ನಗರದ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ದಲಿತ ಮಹಿಳೆ ಅವಮಾನ ಖಂಡಿಸಿ ಅವರನ್ನು ಶಾಶ್ವತ ಸ್ಥಾನದಿಂದ ಉಚ್ಚಟಿಸಿ ಅವರ ವಿರುದ್ಧ ಕಠಿಣ ಕ್ರಮಗಳ ಕುರಿತು ಮಾನ್ಯರೇ, ನಾವು ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ಇನ್ಕರ್ ಸಂಘಟನೆಯವರು ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ಬಿಜಾಪುರ ನಗರದ
ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ದಸರಾ ಉದ್ಘಾಟನೆ ವಿಷಯದ ಕುರಿತು ಮಾತಾಡುವಾಗ ಸಾಮಾನ್ಯ ಒಬ್ಬ ದಲಿತ ಮಹಿಳೆ ಕೂಡ ಚಾಮುಂಡಿ ದೇವಿಗೆ ಹೂ ಮುಡಿಸಲು ಅರ್ಹಳಲ್ಲ ಎಂದು ಪತ್ರಿಕಾ ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡುತ್ತಾರೆ. ಸದರಿ ವಿಷಯವು ನಮ್ಮ ದಲಿತ ಮಹಿಳೆಯರಿಗೆ ಮಾಡಿರುವ ಘೋರ ಅವಮಾನವಾಗಿತ್ತು. ತಾವು ಶಾಸಕ ಸ್ಥಾನಕ್ಕೆ ಪ್ರಮಾಣ ವಚನ ಸ್ವೀಕರಿಸಿ ಮಾಡುವ ಸಂದರ್ಭದಲ್ಲಿ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನಕ್ಕೆ ಗೌರವ ನೀಡುತ್ತೇನೆಂದು ಹೇಳಿ ಪ್ರಮಾಣ ಸ್ವೀಕಾರ ಮಾಡಿರುತ್ತೀರಿ. ಭಾರತವು ಸರ್ವಧರ್ಮಗಳ ಸೌಹಾರ್ದತೆ ಪೀಠವಾಗಿದ್ದು ಇಂತಹ ಶಾಸಕರಿಂದ ನಮ್ಮ ದೇಶದ ಹಾನಿಯಾಗಿದ್ದು ಸದರಿ ಶಾಸಕರಾದ ವಿರುದ್ಧ ನಮ್ಮ ಸಂಘಟನೆ ತೀವ್ರವಾಗಿ ಖಂಡಿಸುತ್ತದೆ. ಇವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸಿ ಮತ್ತು ಅವರನ್ನು ಈ ದೇಶದಿಂದ ಗಡೀಪಾರು ಮಾಡಬೇಕೆಂದು ಮನವಿ ಕೋರುತ್ತೇವೆ. ಈ ನಿಮ್ಮ ಮನವಿಯು ಮಾನ್ಯ ರಾಜ್ಯಪಾಲರಿಗೆ ಅಡ್ರೆಸ್ ಇದೆ. ಸೊ ಈ ಮನವಿಯಲ್ಲಿ ಇರುವಂಥ ಅಂಶಗಳನ್ನು ಪರಿಗಣಿಸಿ ಪರಿಶೀಲನೆ ಮಾಡಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಿಮ್ಮ ಮನವಿಯನ್ನು ಮಾನ್ಯ ರಾಜ್ಯಪಾಲರಿಗೆ ಮುಟ್ಟಿಸುವ ಕೆಲಸ ಮಾಡ್ತೀವಿ. ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಸರ, ಈ ನೆಕ್ಸ್ಟ್ ಟೈಮ್ ಬಸನಗೌಡ ಯತ್ನಾಳ್ ಪಾಟೀಲ್ ಅವರು ಇಲ್ಲೇನಾರ ನಮ್ಮ ಇಳಕಲ್ ನಗರಕ್ಕೆ ಏನಾರು ಬಂದ್ರಪ್ಪ ಅಂತಂದ್ರೆ ಅವರಿಗೆ ನಾವು ಕಪ್ಪು ಮಸಿ ಬೆಳಿತೀವಿ. ಯಾಕಪ್ಪ ಅಂತಂದ್ರೆ ಇದು ನಮ್ಮ ಮನೆ ಮಕ್ಕಳಿಗೆ ಮಾಡಿರ್ತಕ್ಕಂಥ ಅವಮಾನ ಇದು. ಅವರು ನಮ್ಮ ನಗರಕ್ಕೆ ಬರಲಾರ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು ಹಾಗೂ ಪೊಲೀಸ್ ಇಲಾಖೆ ಅವ್ರದ್ದು. ನಾವು ನಿಮ್ಮಲ್ಲಿ ಮನವಿ ಮಾಡ್ತೀವಿ, ಅಕಸ್ಮಾತ್ ಇನ್ನೊಮ್ಮೆ ಏನಾರು ಬಂದಿದ್ದೆ ಕರೆ ಅಂತ ಬಂದ್ರೆ ಅವರ ಮುಖಕ್ಕೆ ನಾವು ಕಪ್ಪು ಮಸಿ ಬಡಿಯೋದು ಅಲ್ಲ, ಕಪ್ಪು ಮಸಿ ಬಡಲ್ಲ, ನಮ್ಮ ನೀಲಿ ಬಣ್ಣ ಬಡಿತೀವಿ ಮಾರಿ.